ಏನು ಗೊತ್ತಾಗಲಿಲ್ಲ, ಅಲ್ಲಿಗೆ ನಿಂತೋಯ್ತಾರೆ. ಅವರು ಕುಡಿತಕ್ಕಂಥ ಆಶ್ವಾಸನೆಗಳಿಗೇನು ಯಾಮಾರಿಗಳು ಆ ಕೊಳಚೆ ನೀರಿಗೆ ಆಸೆ ಕೊಟ್ಟು ಅಲ್ಲಿ ಕೈ ಬಿಡ್ತಾ ಏನೋ ಗೊತ್ತಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಇಷ್ಟು ಜನ ಸೇರಿದ್ದಿಲ್ಲ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನುಕೂಲ ಆಗಬೇಕು ಉದ್ದೇಶದಿಂದ ಸರ್ಕಾರನೇ ಬಯಲುಸೀಮೆ ಅಂತ 4 ಜಿಲ್ಲೆಗಳನ್ನು ಘೋಷಣೆ ಮಾಡಿದೆ. ಹೋಗಿರ್ತಕ್ಕಂಥ ನಮ್ಮ ಪ್ರತಿನಿಧಿಗಳು ಒಬ್ಬನಾದರೂ ಈ ಬಯಲುಸೀಮೆ ಬಗ್ಗೆ ಒಂದು ಪ್ರತಿಸ್ತಕ್ಕಂಥ ಮಾತಾಡ್ತಕ್ಕಂಥ ಒಬ್ಬ ನಮ್ಮ ನಾಯಕರು ಯಾರೂ ಇಲ್ಲ. ತಾವೆಲ್ಲ ಸೇರಿದರೆ ಇದು ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಮನೆ ತನಕ ಸೇರ್ತಕ್ಕಂಥ ನೀರು ಸೇರ್ತಕ್ಕಂಥ ಹೋರಾಟವನ್ನು ನೀವು ಹಮ್ಮಿಕೊಂಡಿದ್ದರೆ ಮಾತ್ರ ನಾವು ನಿಮಗೆ ಸಹಕಾರ ಕೊಡೋದಿಲ್ಲ. ನಿಜವಾಗ್ಲು ನಾನು ನಿವೃತ್ತ ಸಂಘದ ಉಪಾಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ. ನಿನ್ನೆ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ನಾವು ನಮ್ಮ ತಾಲೂಕಿನಿಂದ ಸುಮಾರು 150 ಜನ ಇಲ್ಲಿಂದ ಬಂದು ನಿಮಗೆ ಸಹಕಾರ ಕೊಡ್ತೀವಿ, ನಿಮ್ಮ ಹೋರಾಟದಲ್ಲಿ ಭಾಗವಹಿಸ್ತೀವಿ, ಸತತವಾಗಿ ನಿಮ್ಮ ಹಿಂದೆ ಇರ್ತೀವಿ. ನೀವು ಅಲ್ಲಿಗೆ ಕೈ ಬಿಡಬಾರ್ದು. ನಿರಂತರವಾಗಿ ಹೋರಾಟ, ನೀರು ಸೇರೋ ತನಕ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಯಾರೂ ಇದಕ್ಕೆ ಸಹಕಾರ ಕೊಡೋದಿಲ್ಲ. ನಿಜವಾಗ್ಲು ತಾವೆಲ್ಲ ಸೇರಿದ್ದೀರಿ. ನಮ್ಮ ಸೇವಣ್ಣ ಅವರ ಮುಂದಾಟದಲ್ಲಿ ನಮ್ಮ ತಾಲೂಕಿನಾದ್ಯಂತ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮೂಡಲ ಭಾಗ ನಿಮಗೆ ಸಹಕಾರ ಕೊಡ್ತೀವಿ ಅಂತ ನಿಮಗೆ ಆಶ್ವಾಸ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿವೃತ್ತ ಮುಖ್ಯ ಶಿಕ್ಷಕರು. ಈ ನಮ್ಮ ಕೋಲಾರ ಜಿಲ್ಲೆ ಏನಾಗಿದೆ ಅಂದರೆ ಎಲ್ಲದರಲ್ಲೂ ಫಸ್ಟು ನಮ್ಮ ಸಾಧನೆಗಳಲ್ಲಿ ಮೊಟ್ಟ ಮೊದಲಿಗೆ ಮುಖ್ಯಮಂತ್ರಿ ಕೊಟ್ಟಿದ್ದು ನಮ್ಮ ಕೋಲಾರ ಜಿಲ್ಲೆ, IAS IPS ಕೊಟ್ಟಿದ್ದು ನಮ್ಮ ಕೋಲಾರ ಜಿಲ್ಲೆ, ಉತ್ತಮವಾಗಿರ್ತಕ್ಕಂಥ ಇಂಜಿನಿಯರ್ ಕೊಟ್ಟಂಥ ನಮ್ಮ ಕೋಲಾರ ಅವಿಭಾಜ್ಯ ಜಿಲ್ಲೆಗಳಾಯ್ತು ಕೋಲಾರ ಜಿಲ್ಲೆ. ನಮ್ಮ ಒಂದು ಜಿಲ್ಲೆಯಲ್ಲಿ ಬರೀ ಹೆಸರಿಗಷ್ಟೇ ತರಕಾರಿ ಕೊಡ್ತಾ ಇರೋದು ನಮ್ಮ ಜಿಲ್ಲೆ, ಹಾಲು ಕೊಡ್ತಾ ಇರೋದು ನಮ್ಮ ಜಿಲ್ಲೆ, ರೇಷ್ಮೆ ಕೊಡ್ತಾ ಇರೋದು ನಮ್ಮ ಜಿಲ್ಲೆ, ಕೈಗಾರಿಕೆ ಇಷ್ಟೆಲ್ಲ ಆದರೂ ಸಹಿತ ನೀರಿನಲ್ಲಿ ನಾವು ಬಡವರಾಗಿದ್ವಿ. ಆ ನೀರು ಇಲ್ಲದೇ ನಮ್ಮೆಲ್ಲ ಧೈರ್ಯಶಾಲಿಗಳಾಗಿದ್ದಾರೆ, ಮಾಡಿ ಇಲ್ಲ ಮಡಿ ಮಾಡ್ತಾ ಇದ್ದಾರೆ. ಅದೇ ಉತ್ತರ ಕರ್ನಾಟಕಕ್ಕೆ ಹೋದಾಗ ಪ್ರತಿ ಸಾರಿ ಬಡ್ಜೆಟಲ್ಲಿ ಅವ್ರಿಗೆ ಅನುದಾನಗಳು ಎತ್ತಿನ ಹೊಳೆ ಬಿಟ್ಟಿದ್ದಾರೆ. ಎತ್ತಿನ ಹೊಳೆ ಅಲ್ಲೇ ಇದ್ದೋಗಿದೆ. ಯಾಕೆ ಅದು ಪ್ರಥಮ ಬಾರಿಗೆ ಅಲ್ಲಿ ಕೊಟ್ಟಾಗ ಇನ್ನೇನು ಕೇಳಲ್ಲ ಅಂತ ಬಿಟ್ಟು ಕೋಲಾರ ಜಿಲ್ಲೆಯವರು ಯಾವುದಕ್ಕೂ ಅಂಜೋದಿಲ್ಲ, ಅಂಜದ ಗಂಡುಗಳೇ ಇದು. ಆದರೆ ನಾವು ಸುಮ್ಮನೆ ಕೊಡ್ತಾರೆ ಕಾಲಾಗ್ತಾ ಇದ್ದೀವಿ. ದಯವಿಟ್ಟು ನಾವು ಹೋರಾಟದಲ್ಲಿ ತಮಿಳುನಾಡವರು ಕಾವೇರಿ ಒಂದು ಹೋರಾಟ ಬಂದಾಗ ಒಬ್ಬ MP MLA ಕೂಡ ಒಂದೇ ಪಕ್ಷ ಯಾವುದೇ ಪಕ್ಷ ಇಲ್ಲ ಒಂದು ರೀತಿ ಹೋರಾಟ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬ MP MLA ಮತ್ತು ಎಕ್ಸೆಪ್ಟ್ ಅಂಬರೀಷ್ ಅವ್ರು ಬಿಟ್ಟು ಅವರವರು ರಾಜೀನಾಮೆ ಕೊಟ್ಟರು. ಮಿಕ್ಕಿದ್ದವರು ಏನು ಮಾಡ್ತಾ ಇದ್ರು, ಕಳೆ ಕೊಡ್ತಾ ಇದ್ರು. MLA MP ನಮಗ ಕೇಂದ್ರ ಸರ್ಕಾರದ ಜವಾಬ್ದಾರಿ ವಹಿಸ್ಕೋಬೋದಾಗಿತ್ತಲ್ಲ, ಅವರು ಯಾಕೆ ಮಾಡಿಲ್ಲ? ಶುರು ಆಗ್ತಕ್ಕಂಥದ್ದು. ದಯವಿಟ್ಟು ಹೋರಾಟ ಅಂತಕ್ಕಂಥದ್ದು ನಾವು ಮುಂದೆ ಹಿಂದಕ್ಕಿಡಬಾರ್ದು. ಕೃಷ್ಣಾ ನದಿ ನದಿ ನೀರು ಪಾಲನೆ ಪಡೀಲೇಬೇಕು. ನಮ್ಗೆ ಅವರು ಸೋದರರು ಹೇಳಿದ್ರು, ಏನೊಂದು ಅಂಕಿಅಂಶ ಪ್ರಕಾರವಾಗಿ ಹಂಚಿಕೆ ಕೊಟ್ಟಿದ್ದಾರೆ. ಆ ಅಂಕಿಅಂಶಗಳನ್ನು ನಾವು ಇಟ್ಕೊಂಡು ಸರ್ಕಾರದಲ್ಲಿ ಹೋರಾಟ ಮಾಡಬೇಕು. ಯಾಕೆಂದರೆ ಕೋಲಾರ ನಮ್ಮ ಇದುವರೆಗೂ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನೀರಿನ ಬಗ್ಗೆ ಹೋರಾಟ ಇದುವರೆಗೂ ಯಾವುದು ಚತ್ತು ಬಾಯಿ ಇರುವುದಿಲ್ಲ. ಅದೇ ಅವರ ವೇತನಗಳನ್ನು ಸದ್ದು ಸೂತ್ರದಲ್ಲಿ ಒಂದನ್ನು ಡಬ್ಬಲ್ ತ್ರಿಬ್ಬಲ್ ಮಾಡ್ಕೊಳ್ತಾರೆ. ಯಾಕ್ರಿ ನಾವೇನು ಓಟ್ ಹಾಕಿಲ್ವಾ? ಗ್ರಾಮ ಪಂಚಾಯತ್ ಅವಾಗ ಹೇಳಿ ಗ್ರಾಮ ಪಂಚಾಯತ್ ಎಲ್ಲರೂ ಒಂದೇ ಹೋಗಲ್ಲಿ ಎಲೆಕ್ಷನ್ ಬೈಗಾಟ್ ಮಾಡಬೇಕು. ಅವಾಗ ಎಲೆಕ್ಷನ್ ಬಂದಾಗ ಮಾತ್ರ ಅಣ್ಣ ತಮ್ಮ ಬುದ್ಧಿ ಇನ್ನೊಂದೊಂದಕ್ಕೆಲ್ಲ ಮಾಡ್ತಾರೆ. ಹೋರಾಟ ಮಾಡೋದಕ್ಕೆ ಇಲ್ಲಿಂದ ನಾಂದಿ ಆಗ್ತದೆ. ನಾವೇನು ನಂದೊಂದು ಚೊಂಬ ನೀರು ತಾನೇ ಅಂತ ಎಲ್ಲ ಒಂದೊಂದು ಚೊಂಬ ಎಲ್ಲರೂ ಬರೀ ನೀರಾಗುತ್ತೆ. ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿದರೆ ನಾವು ಕಾರ್ಯಸಾಧನೆಯನ್ನು ಮಾಡ್ಕೊಳ್ಳೋ ಸಾಧ್ಯ ಆಗುತ್ತೆ. ದಯವಿಟ್ಟು ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ನಿರಂತರವಾಗಿ ಒಳ್ಳೆ ಗಟ್ಟಿಮುಟ್ಟಾಗಿ ಸಾಧನೆ ಮಾಡೋದು ಬಿಡಬಾರ್ದು. ಎಲ್ಲವರೆಗೂ ಹೋರಾಟ ಗೆಲ್ಲೋವರೆಗೂ ಹೋರಾಟ. ಆದರೆ ನಮ್ಮ ಕೋಲಾರ ಜಿಲ್ಲೆಯದು ಒಂದು ಪ್ರಬಲ ನಮ್ಮ ಪ್ರಕಾಶ ಸ್ವಾತಂತ್ರ್ಯ ಮಾಡ್ತಾ ನಾವು ಜನರಿಂದ ಭಾಗವಹಿಸಿದ್ವಿ. ಕಾರಣ ಏನು ಅಂತಂದರೆ ಬೂದಿಕೋಟೆಯಿಂದ ನಮಗೆ ಪ್ರಸ್ತಾಪ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕೋಲಾರ ಜಿಲ್ಲೆಯ ಪದಾಧಿಕಾರಿಗಳಿಗೆ ಬೂದಿಕೋಟೆಯಿಂದ ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡ್ತಕ್ಕಂಥ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಸ್ವಾಮಿರವರು ಅದಕ್ಕೆ ಅಷ್ಟೊತ್ತಿಗೆ ನಮ್ಮ ರಾಜೇಶ್ವರನವರು ಹೇಳಿದ್ರು. ಆವಾಗ ಒಂದು DPR ತಯಾರು ಮಾಡಿ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿಂದಾನೇ ಒಂದು ಪಾದಯಾತ್ರೆ ಮಾಡಬೇಕು ಅಂತೇಳಿನೇ ನಮಗೆ ತಿಳಿಸಿದ್ರು. ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ, ಇಲ್ಲಿ ಅವರು ಮತ್ತು ನಮ್ಮ ಪ್ರಕಾಶ್ ನೇತೃತ್ವದಲ್ಲಿ ಎಲ್ಲ ಒಂದು ತಂಡ ಹಿರಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗಾಗಿ ಇದನ್ನು ಮುಗಿದ ನಂತರ ನಾವು ಬೇಕಾದರೆ ಇದನ್ನು ಸಕ್ಸಸ್ ಆಗಲಿ ಅಂತ
ಒಬ್ಬೊಬ್ರು ಒಂದೊಂದಾಗಿ ಮಾಡೋದು ಬೇಡ, ಎಲ್ಲ ಸಂಘಟನೆಗಳು ಸೇರಿ ಒಂದಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ದಯವಿಟ್ಟು ನಮ್ಮ ಈ ಸಭೆಯ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮಗೆ ಒಂದು ಆದೇಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಸಂಘಟನೆ ನಮ್ಮ ಆ ದಿನ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರನ್ನು ಕರೆಸುವಂಥ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಹೆಚ್ಚಿನ ಸಂಘಟನೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹೆಚ್ಚೆಚ್ಚು ಜನರನ್ನು ಸೇರಿಸಿ ನಮ್ಮ ಸಂಘಟನೆ ಪದಾಧಿಕಾರಿಗಳನ್ನು ಸೇರಿಸಲಿಕ್ಕೆ ಹೆಚ್ಚಿನ ಪ್ರಯತ್ನ ಪಡ್ತೀವಿ ಅಂತೇಳಿ ಆಶಿಸ್ತಾರೆ.